ಪರವಾಗಿ ಮಾತನಾಡುವಂತ ಕೆಲಸವನ್ನ ನಟಿ ಸುಮಲತಾ ಅಂಬರೀಶ್ ಅವರು ಮಾಡ್ತಾ ಇಲ್ಲ. ಮೀನಮ್ಮ ಒಂದು ಮಾತಾಡ್ತಿಲ್ಲ, ಮನೆ ಒಳಗಡೆ ಲಾಕ್ ಅಂದ್ರೆ ಒಳಗಡೆಯಿಂದ ಗೇಟ್ ಲಾಕ್ ಮಾಡ್ಕೊಂಡವ್ರು ಮನೆಯಿಂದ ಆಚೆನೆ ಬರ್ತಿಲ್ಲ. ಇಡೀ ಕುಟುಂಬಸ್ಥರು ಅಂದ್ರೆ ಒಂದ್ ಕಡೆ ಮೀನಮ್ಮ ಮಾತಾಡ್ತಾ ಇಲ್ಲ, ಇನ್ನೊಂದ್ ಕಡೆ ದಿನಕರ್ ಸರ್ ಮಾತಾಡ್ತಾ ಇಲ್ಲ. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ನನಗೆ ರಿಯಲ್ ಲೈಫ್ ಹೀರೋ ಅಂತಂದ್ರೆ ಫಾರ್ ಎವರ್ ಲೈಫ್ ಲಾಂಗ್ ನೀವೇ ಹೀರೋ ಅಂತ ಹೇಳಿದ್ರೆ ಆಫ್ ಕೋರ್ಸ್ ಎಲ್ಲಾ ಮಕ್ಕಳಿಗೂ ಕೂಡ ತಮ್ಮ ತಂದೆ ತಾಯಿನೇ ಮೊದಲ ಹೀರೋ ಆಗಿರ್ತಾರೆ. ದರ್ಶನ್ ದತ್ತು ಮಗ ಅಂತ ಯಾರೇ ಹೇಳಿದ್ದು? ದರ್ಶನ್ ನನ್ನ ದೊಡ್ಡ ಮಗ, ದರ್ಶನ್ ನನ್ನ ಹಿರಿಯ ಮಗ, ಹೀಗಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ರು ನಟಿ ಸುಮಲತಾ ಅಂಬರೀಶ್ ಅವರು. ಆದ್ರೆ ಇವತ್ತು ಅದೇ ಹಿರಿಯ ಮಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿ ಪೊಲೀಸರ ಬಂಧನದಲ್ಲಿದ್ದಾರೆ. ಸೊ 5-6 ದಿನಗಳಿಂದ ಪೊಲೀಸರ ವಶದಲ್ಲಿ ತನಿಖೆಯನ್ನು ಎದುರಿಸ್ತಾ ಇದ್ದಾರೆ. ಆದ್ರೆ ಈ ಕ್ಷಣದವರೆಗೂ ಕೂಡ ಸುಮಲತಾ ಅಂಬರೀಶ್ ಅವರು ತಮ್ಮ ಹಿರಿಯ ಮಗನ ಒಂದು ಕಷ್ಟವನ್ನ ಕೇಳಲಿಕ್ಕೆ, ಪ್ರಕರಣದ ಸತ್ಯಾಸತ್ಯತೆಯನ್ನ ತಿಳಿದುಕೊಳ್ಳಿಕ್ಕೆ, ನನ್ನ ಮಗ ತಪ್ಪು ಮಾಡ್ಲಿಲ್ಲ, ಆತನ ಸಹಚರರು ಏನಾದ್ರೂ ತಪ್ಪು ಮಾಡಿದ್ದಾರೆ ಅನ್ಸುತ್ತೆ, ನನ್ನ ಮಗ ನಿಜವಾಗ್ಲೂ ಕೂಡ ಕೊಲೆಗಡಕ ಅಲ್ಲ, ಈ ತರದ್ ಯಾವ್ದಾದ್ರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೋದು. ಯಾಕಂದ್ರೆ ತನ್ನ ಹಿರಿಮಗ ಅಂತ ಹೇಳ್ಕೊಂಡ್ಮೇಲೆ ಮಗನ ಒಂದು ರಿಯಾಲಿಟಿ ಏನು ಅಂತ ಗೊತ್ತಿರುತ್ತೆ, ಮಗನ ಇನ್ನೊಂದು ಮುಖವನ್ನ ಅವ್ರು ನೋಡಿರ್ತಾರೆ. ಸೊ ಹಾಗಾದ್ರೆ ಈ ಪ್ರಕರಣದಲ್ಲಿ ನನ್ನ ಮಗ ಭಾಗಿಯಾಗಿರ್ಲಿಕ್ಕಿಲ್ಲ ಅಥವಾ ಯಾವ್ದಾದ್ರು ಸ್ಟೇಟ್ಮೆಂಟ್ ನ ಅವ್ರು ದಾಖಲಿಸಬಹುದು, ಸ್ಟೇಷನ್ಗೆ ಬಂದು ನೋಡಬಹುದು, ಅಥವಾ ಕೋರ್ಟಿಗೆ ಹಾಜರುಪಡಿಸಿದಾಗ ಅಲ್ಲೂ ಬಂದು ನೋಡಬಹುದು, ಅಥವಾ ಮಾಧ್ಯಮಗಳ ಹೇಳಿಕೆಗಳಿಗೆ ಅಂದ್ರೆ ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಅಲ್ಲಾದ್ರೂ ಕೂಡ ಅವರ ಸ್ಟೇಟ್ಮೆಂಟ್ ಅನ್ನು ಅವರು ದಾಖಲಿಸಬಹುದು. ಆದ್ರೆ ಇದುವರೆಗೂ ಕೂಡ ಮಗನ ಪರವಾಗಿ ಮಾತನಾಡುವಂತ ಕೆಲಸವನ್ನ ನಟಿ ಸುಮಲತಾ ಅಂಬರೀಶ್ ಅವರು ಮಾಡ್ತಾ ಇಲ್ಲ. ಯಾಕೆ ಅವ್ರು ಸೈಲೆಂಟ್ ಆಗಿದ್ದಾರೆ ಅನ್ನುವಂಥದ್ದು ಈಗಲೂ ಕೂಡ ಕ್ವಶನ್ ಮಾರ್ಕ್. ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನಿಜವಾಗ್ಲೂ ದರ್ಶನ್ ಅಪರಾಧಿನ? ಹಾಗಾದ್ರೆ ಸದ್ಯಕ್ಕೆ ಅವ್ರ ಆರೋಪಿ ತನಿಖೆ ಎದುರಿಸ್ತಾ ಇದ್ದಾರೆ, ಹೌದು. ಬಟ್ ಅವ್ರ ಕುಟುಂಬದವ್ರು ಯಾರಾದ್ರೂ ಮಾತಾಡಬೇಕಲ್ಲ. ನನ್ನ ಹಿರಿಮಗ ಅಂತ ಹೇಳ್ಕೊಂಡವರು ಸುಮಲತಾ ಅಂಬರೀಶ್ ಅವರು ಮಾತಾಡ್ತಾ ಇಲ್ಲ. ಇನ್ನು ಮೀನಾ ತೂಗುದೀಪ್ ಶ್ರೀನಿವಾಸ್ ಅವರು ಕೂಡ ಮಗನ ಪರವಾಗಿ ಯಾವ ಒಂದು ತುಟಿಕ್ ಪಿಟಿಕ್ ಅಂತಾನೆ ಇಲ್ಲ, ಮನೆಯಿಂದ ಅವ್ರ ಆಚೆನೆ ಬರ್ತಾ ಇಲ್ಲ. ಸೊ ಅವ್ರಿಗೆ ಬಹಳಷ್ಟು ನೋವಾಗಿದೆ. ಯಾಕಂದ್ರೆ ಸಾಕಷ್ಟು ವಿವಾದಗಳನ್ನ ಮಗ ಮೈ ಮೇಲೆ ಎಳ್ಕೊಂಡಂತ ಸಂದರ್ಭದಲ್ಲಿ ಈ ಹಿಂದೆಲ್ಲ ಬಹಳಷ್ಟು ಮಗನ ಪರವಾಗಿ ಮಾತಾಡಿದ್ದುಂಟು, ಮಾಧ್ಯಮದವ್ರು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರಿಸಿದ್ದು ಉಂಟು. ಆದ್ರೆ ಈ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಮಗನ ಬಗ್ಗೆ ತೂಗುದೀಪ್ ಕುಟುಂಬ ಒಂದು ಮಾತು ಕೂಡ ಆಡ್ತಾ ಇಲ್ಲ. ಇವತ್ತು ಸದ್ಯಕ್ಕೆ ಅವರು ಮೈಸೂರಿನಲ್ಲಿದ್ದಾರೆ, ಅವರು ನೆಲೆಸಿರೋದೇ ಮೈಸೂರಿನಲ್ಲಿ. ಸೊ ಮೀನಮ್ಮ ಒಂದು ಮಾತಾಡ್ತಿಲ್ಲ, ಮನೆ ಒಳಗಡೆ ಲಾಕ್ ಅಂದ್ರೆ ಒಳಗಡೆಯಿಂದ ಗೇಟ್ ಲಾಕ್ ಮಾಡ್ಕೊಂಡವ್ರು ಮನೆಯಿಂದ ಆಚೆನೆ ಬರ್ತಿಲ್ಲ. ಮಾಧ್ಯಮ ಮಿತ್ರರು ಸಾಕಷ್ಟು ಬಾರಿ ಅವ್ರ ಮನೆ ಹತ್ರ ಹೋಗಿ ಮಗ ಈ ಒಂದು ಕೇಸ್ನಲ್ಲಿ ತಗಲಾಕೊಂಡಿದ್ದಾರೆ, ಅಮ್ಮನಾಗಿ ಏನ್ ಹೇಳ್ತೀರಾ, ಸೊ ಮಗ ಅಪರಾಧಿನ ನಿರಪರಾಧಿನ, ಈ ತರದ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳುವಂತ ಕೆಲಸಗಳನ್ನ ಮಾಡಿದ್ರು ಕೂಡ ಮೀನಮ್ಮ ಯಾವುದೇ ರೀತಿಯ ಪ್ರತಿಕ್ರಿಯೆನ ಕೊಡ್ತಿಲ್ಲ. ಇನ್ನು ದಿನಕರ್ ತೂಗುದೀಪ್ ಅವರ ಸಹೋದರ, ಅವ್ರನ್ನ ಮಾಧ್ಯಮಗಳು ಸಂಪರ್ಕ ಮಾಡಿದಾಗ, ನಾವು ಸೇರಿದಂತೆ ಸಾಕಷ್ಟು ಮಾಧ್ಯಮಗಳು ಅವ್ರನ್ನ ಸಂಪರ್ಕ ಮಾಡಿದಾಗ ಅವ್ರು ಹೇಳಿರ್ತಕ್ಕಂಥದ್ದು ಒಂದೇ ಮಾತು, ನನ್ನ ಸಹೋದರ ಆಗಿರ್ಬೋದು ದರ್ಶನ್, ಆದ್ರೆ ಈ ಒಂದು ವಿಚಾರದಲ್ಲಿ ನನಗೆ ಏನೂ ಗೊತ್ತಿಲ್ಲ, ನಾನು ಯಾವುದೇ ಕಾರಣಕ್ಕೂ ಈ ಪ್ರಕರಣದಲ್ಲಿ ನಾನು ತಲೆ ಹಾಕಲ್ಲ, ನಾನು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಮಾಡಲ್ಲ ಅನ್ನುವಂತ ಮಾತಾಡ್ತಿದ್ದಾರೆ. ಅಂದ್ರೆ ಅವ್ರ ಕುಟುಂಬಸ್ಥರಿಗೆ ದರ್ಶನ್ ಬೇಡವಾಗಿದ್ದಾರ, ಅಥವಾ ದರ್ಶನ್ ಇಡೀ ಕುಟುಂಬವನ್ನ ತೊರೆದು ಪವಿತ್ರ ಗೌಡನೇ ನನಗೆ ಹೆಚ್ಚು ಅಂತ ನಿಂತಿದ್ದೆ ಅವ್ರಿಗೆ ಇವತ್ತು ಒಬ್ಬಂಟಿಯಾಗಿ ನಿಲ್ಲಲಿಕ್ಕೆ, ಅವ್ರ ಅನಾಥರಾಗಲಿಕ್ಕೆ ಕಾರಣ ಆಯ್ತಾ ಗೊತ್ತಿಲ್ಲ. ಬಟ್ ಇಡೀ ಕುಟುಂಬಸ್ಥರು ಅಂದ್ರೆ ಒಂದ್ ಕಡೆ ಮೀನಮ್ಮ ಮಾತಾಡ್ತಾ ಇಲ್ಲ, ಇನ್ನೊಂದ್ ಕಡೆ ದಿನಕರ್ ಸರ್ ಮಾತಾಡ್ತಾ ಇಲ್ಲ. ಇನ್ನು ವಿಜಯಲಕ್ಷ್ಮಿ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅವರು ಇನ್ಸ್ಟಾಗ್ರಾಮ್ನ ಪೋಸ್ಟ್ ಏನಿತ್ತು ಅವು ಎಲ್ಲವನ್ನೂ ಡಿಲೀಟ್ ಮಾಡಿದ್ರು. ಎಸ್ಪೆಷಲಿ ಅಕೌಂಟ್ನೇ ಅವರು ಡಿಆಕ್ಟಿವೇಟ್ ಮಾಡಿ ಆಯ್ತು. ಆರಂಭದಲ್ಲಿ ಅವರು ಪ್ರೊಫೈಲ್ ಫೋಟೋವನ್ನ ರಿಮೂವ್ ಮಾಡಿದ್ರು. ಸೊ ಇವಾಗ ಅವರು ಅಕೌಂಟ್ನೇ ಡಿಆಕ್ಟಿವೇಟ್ ಮಾಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅನುಮಾನಗಳು, ಸಂಶಯಗಳು ಮೂಡ್ತಾ ಹೋಗ್ತಿದೆ. ಸಾಕಷ್ಟು ಕಡೆ ಆಲ್ರೆಡಿ ನೆಟ್ಟಿಗರು ಪ್ರಶ್ನೆ ಮಾಡ್ತಿದ್ದಾರೆ, ಬಹುಶಃ ದರ್ಶನ್ ಅವರ ಒಂದು ಪುಂಡಾಟಿಕೆಯನ್ನ ಅಥವಾ ವಿವಾದಗಳ ಮೇಲೆ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡಿದ್ರಿಂದ, ಇವಾಗ ಕೊಲೆ ಕೇಸ್ನಲ್ಲಿ ತಗಲಾಕೊಂಡಿದ್ರಿಂದ ವಿಜಯಲಕ್ಷ್ಮಿ ದರ್ಶನ್ ಅವರು ಬೇಸತ್ತು ಹೋಗಿದ್ದಾರೆ. ನನ್ನ ಗಂಡನ ಸಹವಾಸನೆ ಬೇಡ ಅಂತ ಬಹುಶಃ ಆ ತಾಯಿ ನಿರ್ಧಾರ ಮಾಡಿರ್ಬೇಕು. ಹಾಗಾಗಿನೇ ಅವರು ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿದ್ದಾರೆ. ಬಹುಶಃ ಅವರು ವಿಚ್ಛೇದನ ಕೊಡುವಂತ ಸಾಧ್ಯತೆಗಳಿದೆ. ಹೀಗಾಗಿನೇ ಅವರು ಬೇಸತ್ತಿರೋದ್ರಿಂದನೇ ಅವರು ಸೊ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಅವ್ರು ನಿಜವಾಗ್ಲೂ ಅವ್ರಿಗೆ ಡಿವೋರ್ಸ್ ಕೊಡಬೇಕು ಅನ್ನೋಂಥ ಇಂಟೆನ್ಷನ್ ಇಂದಾನೆ ಅವರು ಪ್ರೊಫೈಲ್ ಪಿಕ್ನ ಫಸ್ಟ್ ಆರಂಭದಲ್ಲಿ ಡಿಲೀಟ್ ಮಾಡಿದ್ರ ಮತ್ತೆ ಅಕೌಂಟ್ನ ಡಿಆಕ್ಟಿವೇಟ್ ಮಾಡಿದ್ರು ಗೊತ್ತಿಲ್ಲ. ಯಾಕಂದ್ರೆ ಸಾಕಷ್ಟು ಡಿವೋರ್ಸ್ ಕೇಸ್ಗಳು ಆರಂಭವಾಗದೆ ಸೋಷಿಯಲ್ ಮೀಡಿಯಾದಿಂದ. ಹಳೆ ಫೋಟೋಗಳನ್ನೆಲ್ಲ ಡಿಲೀಟ್ ಮಾಡೋದು, ಪ್ರೊಫೈಲ್ ಫೋಟೋ ತೆಗೆದು ಬಿಡೋದು, ಜೊತೆಗೆ ಗಂಡ ಹೆಂಡತಿ ಜೊತೆಗೆ ಇರ್ತಕ್ಕಂಥ ಫೋಟೋಸ್ನೆಲ್ಲ ಡಿಲೀಟ್ ಮಾಡೋದು, ಅಕೌಂಟ್ನ ಡಿಆಕ್ಟಿವೇಟ್ ಮಾಡೋದು, ಈ ತರದ ಕೆಲಸಗಳಾಗುತ್ತೆ. ಅದು ಏನಾಗುತ್ತೆ ಅನ್ನೋದನ್ನ ಆಮೇಲೆ ನೋಡೋಣ. ಬಟ್ ದರ್ಶನ್ ಈ ಕ್ಷಣಕ್ಕೆ ಒಬ್ಬಂಟಿ.
ಅವ್ರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಒಂದು ಗ್ಯಾಂಗ್ ಕಟ್ಕೊಂಡು ಒಂದು ಅಮಾಯಕ ಜೀವನ ಬಲಿ ಪಡೆದಿದ್ರಿಂದ ಇವತ್ತು ಅವರು ತನಿಖೆಯನ್ನ ಎದುರಿಸ್ತಾ ಇದ್ದಾರೆ. ಆದ್ರೆ ಅವ್ರು ಆಪ್ತರು ಅಂತ ಏನಿದ್ರಲ್ಲ ಅವ್ರು ಯಾರು ಕೂಡ ಈ ಕ್ಷಣಕ್ಕೆ ಅವ್ರ ಪರವಾಗಿ ನಿಲ್ತಾ ಇಲ್ಲ. ಸೊ ಆಪ್ತ ಬಳಗ ಅಂತ ಯಾವ್ದನ್ನ ಅಂದ್ರೆ ಸ್ನೇಹಕೂಟ ಇದೆ ಸ್ಯಾಂಡಲ್ವುಡ್ ನಲ್ಲಿ, ಅವ್ರದೇ ಆದಂತ ಒಂದು ಸರ್ಕಲ್ ಇದೆ. ಧನ್ವೀರ್ ಇಂದ ಹಿಡಿದು, ಬಜಾರ್ ಸಿನಿಮಾದ ನಾಯಕ ಧನ್ವೀರ್ ಇಂದ ಹಿಡಿದು, ಜೈದ್ ಖಾನ್ ಇಂದ ಹಿಡಿದು, ಪ್ರಜ್ವಲ್ ದೇವರಾಜ್ ಅವರಿಂದ ಹಿಡಿದು, ಇನ್ನು ಸಾಕಷ್ಟು ಜನ, ಧರ್ಮಕೀರ್ತಿರಾಜ್ ಹಿಡಿದು, ಚಿಕ್ಕಣ್ಣ, ಹೀಗೆ ಸಾಕಷ್ಟು ಜನ, ಯಶಸ್ ಸೂರ್ಯ, ಈ ತರದ ಒಂದು ಇವತ್ತಿನ ಜನರೇಷನ್ ಮತ್ತೆ ಹಳೆ ಸೆಲೆಬ್ರಿಟಿಗಳನ್ನ ಕೂಡ ಒಂದು ಗುಂಪನ್ನ ಮಾಡ್ಕೊಂಡು ಅವರು ಟ್ರಿಪ್ ಹೋಗೋದಿರ್ಲಿ ಅಥವಾ ಒಂದು ಎಲ್ಲಾದ್ರೂ ಹೊರಗಡೆ ದೇವಸ್ಥಾನಕ್ಕೆ ಟೆಂಪಲ್ ವಿಸಿಟ್ ಮಾಡೋದಿರ್ಲಿ ಅಥವಾ ಏನೇ ಇರ್ಲಿ, ಒಂದು ಕಾಡಿಗೆ ಹೋಗ್ತಾ ಇರ್ತಾರೆ, ಒಂದು ಸಫಾರಿ ಹೊರಟಂತ ಸಂದರ್ಭದಲ್ಲೂ ಕೂಡ ತನ್ನ ಸ್ನೇಹಕೂಟವನ್ನ ಜೊತೆಯಾಗಿಸ್ಕೊಂಡು ಅಲ್ಲಿ ಒಂದು ರಿಲ್ಯಾಕ್ಸ್ ಮಾಡುವಂಥದ್ದು ದರ್ಶನ್ ಅವರ ಹಾಬಿ. ಎಷ್ಟೋ ಬಾರಿ ಸಫಾರಿ ಹೋದಂತ ಕಾಡಲ್ಲಿ ಸಫಾರಿ ಹೋದಂತ ಸಂದರ್ಭದಲ್ಲಿ ಅಥವಾ ಟೆಂಪಲ್ಗೆ ವಿಸಿಟ್ ಮಾಡಿದಂತ ಸಂದರ್ಭದಲ್ಲಿ ಅವ್ರ ಕುಟುಂಬಕ್ಕಿಂತ ಹೆಚ್ಚಾಗಿ ಅವ್ರ ಜೊತೆಗಿದ್ದು ಅವ್ರ ಸ್ನೇಹ ಬಳಗ. ಅಂದ್ರೆ ಸ್ನೇಹ, ಸಂತೋಷ ಎಲ್ಲವೂ ಸರಿಯಾದ ಇದ್ದಾಗ ಎಲ್ಲರೂ ಇರ್ತಾರೆ. ಇವತ್ತು ಕಷ್ಟ ಸಮಯದಲ್ಲಿ ಏನಾಯ್ತು ದರ್ಶನ್ ಹೇಗೆ ಏನು ಅಂತಕ್ಕಂಥದ್ದು ತೆರೆ ಮೇಲೆ ಸಿನಿಮಾ ಪ್ರೇಮಿಗಳು ನೋಡಿರ್ತಾರೆ ಅಷ್ಟೇ. ಬಟ್ ಪ್ರೊಡ್ಯೂಸರ್ಗಳಾಗಿ ಅಥವಾ ಆಪ್ತ ಸ್ನೇಹಿತರಾಗಿ ಒಂದಿಷ್ಟು ವಲಯ ಇರುತ್ತಲ್ಲ, ಅವರಿಗೆ ದರ್ಶನ್ ಇನ್ನೊಂದು ಮುಖ ಪರಿಚಯ ಇರುತ್ತೆ. ಸೊ ಇನ್ನೊಂದು ಮುಖ ಪರಿಚಯ ಇದ್ದವರು ದರ್ಶನ್ ಈ ಕೇಸ್ ನಲ್ಲಿ ಅಪರಾಧಿ ಅಲ್ಲ, ಅವ್ರದ್ದು ಸಹಚರರು ಮಾಡಿರ್ತಕ್ಕಂಥ ಕೆಲಸ ಇದು, ಅಥವಾ ಈ ಕೇಸ್ ನಲ್ಲಿ ಏನೆಲ್ಲ ಆಗಿರ್ಬೋದು, ಒಂದು ಸ್ಟೇಷನ್ಗೆ ಬಂದು ನೋಡ್ಬೋದು, ಏನಾಯ್ತು ಸರ್, ಏನಾಯ್ತು ಬಾಸ್, ನಮ್ಮ ಬಿಗ್ ಬ್ರದರ್ ಅಂತ ಹೇಳ್ಕೊಳ್ತಾರೆ, ನಮ್ಮ ಬಾಸ್ ಅಂತ ಹೇಳ್ಕೊಳ್ತಾರೆ, ಅಣ್ಣ ಅಂತ ಹೇಳ್ತಾರೆ, ಜೈಕಾರ ಆಗ್ತಾರೆ. ಸೊ ಅವರ ಸಿನಿಮಾಗಳು ಬಂದಾಗ ದರ್ಶನ್ ಅವ್ರಿಗೆ ಏನೇ ಸಮಸ್ಯೆ ಇದ್ರು ಕೂಡ ಅಥವಾ ಎಲ್ಲೇ ಇದ್ರು, ಶೂಟಿಂಗ್ ಅಲ್ಲಿ ಇದ್ರು ಕೂಡ ಶೂಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡ್ಬಂದು ಈ ಧನ್ವೀರ್, ಜೈದ್ ಖಾನ್, ಪ್ರಜ್ವಲ್ ದೇವರಾಜ್, ಯಶಸ್ ಸೂರ್ಯ, ಧರ್ಮಕೀರ್ತಿರಾಜ್ ಸೇರಿದಂತೆ, ಚಿಕ್ಕಣ್ಣ ಸೇರಿದಂತೆ ಸಾಕಷ್ಟು ಜನರ ಸಿನಿಮಾಗಳಿಗೆ ಸಪೋರ್ಟ್ ಕೊಟ್ಟಿದ್ದನ್ನ ನಾವೆಲ್ಲರೂ ನೋಡಿದ್ದೇವೆ. ಈವನ್ ಸುಮಲತಾ ಅಂಬರೀಶ್ ಅವರು ಮೊನ್ನೆ MP ಎಲೆಕ್ಷನ್ ಅಲ್ಲಿ ತಮ್ಮ ನಿರ್ಧಾರವನ್ನ ಮಂಡ್ಯದಲ್ಲಿ ಪ್ರಕಟಿಸುವಂತ ಸಂದರ್ಭದಲ್ಲಿ ದರ್ಶನ್ ಅವರ ಕೈಗೆ ಪೆಟ್ಟಾಗಿತ್ತು ರೀ. ಆಪರೇಷನ್ ಹೋಗ್ಬೇಕಾಗಿತ್ತು, ಆಪರೇಷನ್ ಹೋಗೋದನ್ನ ನಿಲ್ಲಿಸಿ ಸುಮಲತಾ ಅಂಬರೀಶ್ ಪರವಾಗಿ ನಿಲ್ಲೋದಕ್ಕೆ ಬಂದಿದ್ರು. ಅವತ್ತೊಂದು ಮಾತು ಹೇಳಿದ್ರು ದರ್ಶನ್, ನನಗೆ ಅಮ್ಮ ಬಾವಿಗೆ ಹೋಗಿ ಬೀಳು ಅಂದ್ರೂ ಬೀಳ್ತೀನಿ ಅಂತ. ಇವತ್ತು ಒಂದ್ ರೀತಿಲಿ ಮಗ ಬಾವಿಗೆ ಬಿದ್ದಿದ್ದಾರೆ. ಸೊ ಅವ್ರ ಅಪರಾಧಿ ನಿರಪರಾಧಿ ಅದನ್ನ ಕೋರ್ಟ್ ನಿರ್ಧಾರ ಮಾಡುತ್ತೆ. ಆದ್ರೆ ಇವತ್ತು ಮಗ ಬಾವಿಗೆ ಬಿದ್ದಿದ್ದಾನೆ ಅಂತಂದ್ರೆ ಆತನನ್ನ ಬಂದು ನೋಡುವಂತಹ ಕರ್ತವ್ಯ ಮತ್ತು ಜವಾಬ್ದಾರಿ ತನ್ನ ಹಿರಿಮಗ ಅಂತ ಹೇಳ್ಕೊಳ್ತಕ್ಕಂಥ ಸುಮಲತಾ ಅಂಬರೀಶ್ ಅವರದ್ದು. ಅವರು ಕೂಡ ಬಂದು ನೋಡ್ತಾ ಇಲ್ಲ, ಯಾಕಂದ್ರೆ ಅವ್ರ ಜೊತೆ ತುಂಬಾ ನಂಟು ಒಡನಾಟ ಇದೆ ಆ ಕುಟುಂಬದ ಜೊತೆ. ಆರಂಭದಿಂದ ದರ್ಶನ್ ಅವರು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಾಗಿಂದನೂ ಕೂಡ ರೆಬಲ್ ಸ್ಟಾರ್ ಅಂಬರೀಶ್ ಕುಟುಂಬದ ಒಂದು ಸಾಥ್ ಏನಿದೆಯಲ್ಲ ಅದು ಬಹಳ ದೊಡ್ಡ ಮಟ್ಟದ್ದು. ಪ್ರತಿ ಸಿನಿಮಾಗಳಿಗೂ ಕೂಡ ಅಂಬರೀಶ್ ಅವರು ಬಂದು ಫಿಶ್ ಮಾಡ್ತಕ್ಕಂಥದ್ದು, ಮತ್ತೆ ದರ್ಶನ್ ಅವರ ಸಿನಿಮಾಗಳಲ್ಲಿ ಅಂಬರೀಶ್ ಅವರು ಅಭಿನಯ ಮಾಡ್ತಕ್ಕಂಥದ್ದು, ಮತ್ತೆ ಈವನ್ ಸುಮಲತಾ ಅಂಬರೀಶ್ ಮೇಡಮ್ ಕೂಡ ಅವರು ಆಕ್ಟ್ ಮಾಡಿರ್ತಕ್ಕಂಥದ್ದು ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಅವತ್ತು ಜೊತೆಯಾಗಿ ನಿಂತವರು, ಕುಟುಂಬದ ಕಾರ್ಯಗಳಲ್ಲಿ ಜೊತೆಯಾಗಿ ನಿಲ್ಲುವವರು, ಒಂದು ಸಂತೋಷ, ಒಂದು ಪಾರ್ಟಿನ ಅಥವಾ ಒಂದು ಫಂಕ್ಷನ್ ನ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ, ಒಂದು ಕ್ವಾಲಿಟಿ ಟೈಮ್ ನ ಸ್ಪೆಂಡ್ ಮಾಡ್ಬೇಕಾದ್ರೆ ದರ್ಶನ್ ನೆನಪಾಗ್ತಾರೆ. ಇವತ್ತು ಕಷ್ಟದಲ್ಲಿ ಇದ್ದಾರೆ ದರ್ಶನ್. ಅವ್ರು ತಪ್ಪು ಮಾಡಿದ್ದಾರೋ, ಅವ್ರ ಗ್ಯಾಂಗ್ ತಪ್ಪು ಮಾಡಿದ್ಯೋ, ಅದ್ ಎಷ್ಟು ಜನ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೋ, ಯಾವ ಕಾರಣಕ್ಕೆ ಹೊಡೆದ್ ಸಾಯಿಸಿದ್ರು, ನಿಜವಾಗ್ಲೂ ಇದು ಹೊಡೆದ್ ಸಾಯಿಸ್ಬೇಕು ಅಂತಾನೆ ಕರ್ಸಿದ್ದು ಅಥವಾ ಅಚಾನಕ್ ಆಗಿ ಬೆದರಿಸ್ಬೇಕು ಅಂತ ಕರ್ಸಿ ಹೊಡೆದ್ ಸಾಯಿಸಿದ್ದು, ಇದೆಲ್ಲವೂ ಕೂಡ ತನಿಖೆಯಲ್ಲಿ ಬಯಲಾಗ್ಬೇಕು. ಅದಕ್ಕೂ ಮುಂಚೆ ಯಾರಾದ್ರೂ ನಿಲ್ಬೇಕಲ್ವಾ. ಅವ್ರ ಕುಟುಂಬದವ್ರಿಗಂತೂ ಬೇಸರ ಆಗಿದೆ, ಯಾಕಂದ್ರೆ ಪವಿತ್ರ ಗೌಡ ಅವ್ರ ಜೊತೆ ಸ್ನೇಹ ಸಂಬಂಧ ಇಟ್ಕೊಂಡು ಅವರು ಇನ್ನೊಂದು ಬದುಕನ್ನ ಶುರು ಮಾಡಿದಾಗ ಸೊ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ತನ್ನ ಕುಟುಂಬ ಒಡೆದಿದ್ದಕ್ಕಾಗಿ ಬೇಸರ ಇರುತ್ತೆ. ಮಗ ನನ್ನ ಮಾತನ್ನ ಕೇಳ್ತಿಲ್ಲ, ಯಾಕಂದ್ರೆ ಆರಂಭದಲ್ಲಿ ಎಷ್ಟು ಕಷ್ಟಪಟ್ಟು ಸಾಕಿದ್ದಾರೆ ಮೀನಮ್ಮ ಅವ್ರನ್ನ. ಒಂದು ಹಂತವಾಗಿ ಮಗನನ್ನ ಇಂಡಸ್ಟ್ರಿಗೆ ತರೋದಕ್ಕೆ ಎಷ್ಟೆಲ್ಲ ಸಫರ್ ಪಟ್ಟಿದ್ದಾರೆ. ಸೊ ಮಗನನ್ನ ಅಷ್ಟೊಂದು ಕಷ್ಟದಿಂದ ಅಂದ್ರೆ ಡೇ ಒಂದು ಸ್ಕ್ರಾಚ್ ಲೆವೆಲ್ ಇಂದ ತಂದು ಇಷ್ಟುದ್ದ ಮಗನನ್ನಾಗಿ ಬೆಳೆಸಿ ನಿಲ್ಲಿಸಿ ಒಬ್ಬ ದೊಡ್ಡ ಸೂಪರ್ ಸ್ಟಾರ್ನಾಗಿ ಮಾಡುವಲ್ಲಿ ಮೀನಮ್ಮ ಅವರ ಪಾತ್ರ ಬಹಳ ದೊಡ್ಡದಿದೆ. ಇನ್ನು ದಿನಕರ್ ತೂಗುದಿ ಸಾರಥಿ ಅಂತ ಸೂಪರ್ ಡೂಪರ್ ಹಿಟ್ ಸಿನಿಮಾ ಕೊಡ್ಲಿಲ್ಲ ಅಂತ ಅಂದಿದ್ರೆ ಇವತ್ತು ಸಹೋದರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅಂತ ಅನಿಸ್ಕೊಳ್ಳಿಕ್ಕೆ ಬಹುಶಃ ಸಾಧ್ಯ ಆಗ್ತಾ ಇರಲಿಲ್ಲ. ಅವ್ರೆಲ್ರಿಗೂ ಕೂಡ ಅಂದ್ರೆ ಈಗ ಮಗನಿಗೆ ಏನಾದ್ರೂ ಆಗಿದೆ, ಒಂದು ಸಣ್ಣ ಆಕ್ಸಿಡೆಂಟ್ ಆಗಿದೆ ಅಂತಂದ್ರೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಬಂದು ನೋಡ್ತಾರೆ, ಸಹೋದರರಿರ್ಲಿ ಅಥವಾ ಕುಟುಂಬಸ್ಥರಿರ್ಲಿ, ಅಪ್ಪ ಅಮ್ಮ ಇರ್ಲಿ, ಯಾರೇ ಆಗ್ಲಿ. ಇವತ್ತು ಮೈಸೂರಿಂದ ಬೆಂಗಳೂರಿಗೆ ಬಂದು ಸ್ಟೇಷನ್ ಅಲ್ಲಿ ಕುಳಿತುಕೊಂಡಿರ್ತಕ್ಕಂಥ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಮಗನನ್ನ ನೋಡೋದಕ್ಕೆ ಅವ್ರು ಯಾರು ಬರ್ತಾ ಇಲ್ಲ ಅಂತಂದ್ರೆ ದರ್ಶನ್ ಫ್ಯಾಮಿಲಿ ಜೊತೆ ಅದೆಂತ ಬಾಂಡಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಅವ್ರು ಯಾರು ಬೇಡ, ನೀವು ಇಡೀ ಕುಟುಂಬನೇ ಬೇಡ, ನನಗೆ ಪವಿತ್ರ ಒಬ್ಳೆ ಸಾಕು ಅಂತ ಡಿಸೈಡ್ ಮಾಡಿ ಪವಿತ್ರ ಜೊತೆ ಅಂದ್ರೆ ಒಂದು ಬದುಕನ್ನ ಶುರು ಮಾಡಿದ್ರು ಅನ್ಸುತ್ತೆ. ಬಹುಶಃ ಹಾಗಾಗಿನೇ ಬೇಸತ್ತು ಹೋಗಿ ನೀನ್ ಹಣೆ ಬರ, ನೀನ್ ಮಾಡ್ಕೊಂಡಿದ್ಯಾ, ನೀನ್ ಅನುಭವಿಸು, ನೀನ್ ತಪ್ಪಿತಸ್ಥ ಆಗಿದ್ರೆ ನಿನ್ ಶಿಕ್ಷೆ ಆಗತ್ತೆ, ಇಲ್ಲ ನೀನ್ ಅಪರಾಧನೇ ಮಾಡಿಲ್ಲ ಅಂತಂದ್ರೆ ನಿರಪರಾಧಿ ಆಗ್ತೀಯಾ. ಸೊ ಜೈಲಿಂದ ಹೊರಗಡೆ ಬರ್ತೀಯ, ಜೈಲ್ಗೆ ಹೋಗುವಂತ ಪ್ರಮೇಯನೇ ಬರಲ್ಲ. ಸೊ ನೀನ್ ಏನ್ ಮಾಡ್ಕೊಂಡಿದ್ಯಾ ಅದಕ್ಕೆ ನೀನೇ ಹೊಣೆ ಅನ್ನುವಂತ ನಿಟ್ಟಿನಲ್ಲಿ ಇಡೀ ಕುಟುಂಬ ನಿರ್ಧಾರ ಮಾಡ್ಬಿಟ್ಟು ಸುಮ್ನೆ ಕೂತಿದೆ ಅನ್ಸುತ್ತೆ. ಬಟ್ ಇಷ್ಟೆಲ್ಲ ಆದ್ರೂ ಕೂಡ ತನ್ನ ಗಂಡ ಎಷ್ಟೇ ತಪ್ಪು ಮಾಡಿದ್ರು ಕೂಡ, ತನ್ನ ಜೊತೆಯಾಗಿ ನಿಲ್ಲಿಲ್ಲ ಅಂದ್ರೂ ಕೂಡ, ತನ್ನ ದಾಂಪತ್ಯವನ್ನ ಒಡೆದು ಪವಿತ್ರ ಜೊತೆ ಸಂಬಂಧ ಶುರು ಮಾಡ್ಕೊಂಡು ಅವ್ರ ಬದುಕನ್ನ ಸಾಗಿಸಿದ್ರು ಕೂಡ
ಇವತ್ತು ಲಾಯರ್ಗಳನ್ನ ಇಟ್ಟು ಕೇಸನ್ನ ಅಂದ್ರೆ ವಾದ ಪ್ರತಿವಾದ ಮಾಡೋದಕ್ಕೆ ಲಾಯರ್ಗಳನ್ನ ಇಟ್ಟಿದೆ ವಿಜಯಲಕ್ಷ್ಮಿ ದರ್ಶನ್ ಅವರು. ಕೈಯ ಮುಗಿವೆ ಕನಿಕರಿಸೆ, ಪ್ರೀತಿ ಹೇಳಿ ಸಹಕರಿಸೆ, ಮನಸೆ ಮನಸೆ ಒಮ್ಮೆ ಸಮ್ಮತಿಸೆ. ಸೊ ಕೊನೆಗೆ ನಿಂತಿದ್ಯಾರು? ಕಟ್ಕೊಂಡಂತ ಹೆಂಡತಿ. ಇವತ್ತು ಮಗ ಕಣ್ಣೀರ್ ಇಡ್ತಾ ಇದ್ದಾನೆ. ಲಿಟ್ರಲಿ ವಿನೀಶ್ ತೂಗುದೀಪ್ ಭಾವುಕ ಪೋಸ್ಟ್ ಅನ್ನ ನೋಡ್ತಾ ಹೋದ್ರೆ ನೀವ್ ಎಷ್ಟು ಶಾಪ ಆಗ್ತಿದ್ದೀರಾ ನನಗೆ. ನಾನು ಬೆಳೆದು ನಿಂತಿದ್ದೀನಿ 15 ವರ್ಷ ರೀ. ನನಗೂ ನಮ್ಮ ಅಪ್ಪನ ಬಗ್ಗೆ ಕೆಟ್ಟದಾಗ ಅಶ್ಲೀಲವಾಗಿ ಕಮೆಂಟ್ ಮಾಡ್ತೀರಾ, ತುಂಬಾ ಸಿಂಗಲ್ ವರ್ಡ್ ಅಲ್ಲಿ ಮಾತಾಡ್ತೀರಾ. ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್, ಯಜಮಾನ, ಒಡೆಯ ಅಂತ ಎಲ್ಲ ಹುಬ್ಬೇರಿಸಿ ಅಬ್ಬರಿಸಿ ಬೊಬ್ಬರಿಸಿ ಬೇರೆ ಬೇರೆ ಬಿರುದುಗಳನ್ನ ಕೊಟ್ಟು ತಮ್ಮ ಡ್ಯಾಡಿನ ಒಂದು ಸಿಂಹಾಸನದಲ್ಲಿ ಕೂಡಿಸಿದವ್ರು ನೀವು. ಇವತ್ತು ಆರೋಪಿ ಸ್ಥಾನದಲ್ಲಿದ್ದಾರೆ. ಅದು ಅಪರಾಧ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಆಲ್ರೆಡಿ ಡಿ ಗ್ಯಾಂಗು, ಆ ಗ್ಯಾಂಗು, ಈ ಗ್ಯಾಂಗು ಅಂತ ಮಾತಾಡ್ತಾ ಇದ್ದೀರಾ. ನನಗೆ ಹರ್ಟ್ ಆಗ್ತಾ ಇದೆ. ಇಟ್ಸ್ ಓಕೆ, ನ್ಯಾಯ ದೇವತೆಯ ಅಂಗಳದಲ್ಲಿ ಹೋಗ್ಲೇಬೇಕು. ಈ ಪ್ರಕರಣ ತನಿಖೆ ಆಗ್ತಾ ಇದೆ, ನೋಡೋಣ ನನ್ನ ಡ್ಯಾಡಿ ಅಪರಾಧಿನ ನಿರಪರಾಧಿನ ಅಂತ ಗೊತ್ತಾಗುತ್ತೆ. ಬಟ್ ನೀವು ನನಗೆ ಶಾಪ ಹಾಕೋದ್ರಿಂದ ಈ ಬದಲಾವಣೆ ಏನು ಬದಲಾವಣೆ ಆಗಲ್ಲ. ನನಗೂ ಒಂದು ಮನಸ್ಸಿದೆ, ನನ್ನ ತಂದೆ ತಾಯಿ ಪರವಾಗಿ ನಿಲ್ಲಿ ಅಂತ ಆ ಮಗು ಕೇಳ್ಕೊಂಡಿದೆ. ಬಟ್ ಆ ಕಡೆ ನಾವು ರೇಣುಕಾ ಸ್ವಾಮಿ ಕೊಲೆಯಾಗಿ ಸತ್ತೋಗಿದ್ದಾರೆ. ಅವ್ರಿಗೂ ಕೂಡ ಈಗ ಅವರ ವೈಫ್ ಪ್ರೆಗ್ನೆಂಟ್ ಇದ್ದಾರೆ. ಅವರು ಒಂದು ಮಗು ಬೆಳೀತಾ ಇದೆ. ಆ ಕಂದ ಗಂಡೋ ಹೆಣ್ಣೋ ಸೆಕೆಂಡ್ರಿ, ಬಟ್ ಆ ಮಗು ಕಷ್ಟ ಕೇಳೋರು ಯಾರು ಅನ್ನುವಂಥದ್ದು ಎಲ್ಲರ ಒಂದು ವಾದ. ಇದರಲ್ಲಿ ನಿಜವಾಗ್ಲೂ ಯಾರ್ಯಾರ ಕೈವಾಡ ಇದೆ, ಯಾವುದಕ್ಕೆ ಆತನನ್ನ ಕರ್ಕೊಂಡ್ಬಂದು ಹೊಡೆದು ಸಾಯಿಸಿದ್ರು ಅಂತ ನೋಡೋಣ. ಬಟ್ ಇನ್ನೊಂದು, ಇವತ್ತು ಫಾದರ್ಸ್ ಡೇ. ಇವತ್ತು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ದರ್ಶನ್ ಅವರನ್ನ ವಿನೀಶ್ ತೂಗುದೀಪ್. ಅಪ್ಪ ಇದ್ದಿದ್ರೆ ಒಂದು ಪ್ರೌಡ್ ಮೂಮೆಂಟ್, ಒಂದು ಪಾರ್ಟಿ, ಒಂದು ಫಂಕ್ಷನ್ ಮನೇಲೆ ಒಂದು ಆರ್ಗನೈಸ್ ಮಾಡ್ತಾ ಇದ್ರು. ಸೊ ಮಗನನ್ನ ಹೆತ್ತು ಹೊತ್ತು ಅಪ್ಪ ಅನ್ನುವಂತ ಒಂದು ಪ್ರೌಡ್ ಮೂಮೆಂಟ್ಗೆ ಸಾಕ್ಷಿಯಾದ ವಿನೀಶ್ ಜೊತೆ ಒಂದಿಷ್ಟು ಕ್ವಾಲಿಟಿ ಟೈಮ್ ನ ಕಳೀತಾ ಇದ್ರು. ಇವತ್ತು ನಿಜವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದಾನೆ ಆತ. ಸೊ ಹಾಗಾಗಿ ಒಂದು ಪೋಸ್ಟ್ ಮಾಡಿದ್ದಾನೆ ಫಾದರ್ಸ್ ಡೇಗೆ, ಡ್ಯಾಡಿ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನೀವು ನನ್ನ ರಿಯಲ್ ಲೈಫ್ ಹೀರೋ. ಏನೇ ಆಗಿರ್ಲಿ ಪ್ರಕರಣ ಅವನಿಗೆ ಗೊತ್ತಾಗ್ತಾ ಇದೆ, ಟಿವಿ ನೋಡ್ತಾ ಇದ್ದಾನೆ, ಯಾವ್ದು ಸತ್ಯ ಯಾವ್ದು ಸುಳ್ಳು ವಿನೀಶ್ಗೂ ಗೊತ್ತಾಗುತ್ತೆ. ಸೊ ಅವ್ನು ಪೋಸ್ಟ್ ಮಾಡಿರೋದಿಷ್ಟೇ, ನೀನು ನನಗೆ ರಿಯಲ್ ಲೈಫ್ ಹೀರೋ ಅಂತಂದ್ರೆ ಫಾರ್ ಎವರ್ ಲೈಫ್ ಲಾಂಗ್ ನೀವೇ ಹೀರೋ ಅಂತ ಹೇಳಿದ್ದಾನೆ. ಅಫ್ಕೋರ್ಸ್ ಎಲ್ಲಾ ಮಕ್ಕಳಿಗೂ ಕೂಡ ತಮ್ಮ ತಂದೆ ತಾಯಿನೇ ಮೊದಲ ಹೀರೋ ಆಗಿರ್ತಾರೆ, ಎಸ್ಪೆಷಲಿ ತಂದೆ ಹೀರೋ. ಹಾಗೆ ವಿನೀಶ್ ತೂಗುದೀಪ್ ಕೂಡ ಡ್ಯಾಡಿ ನೀವೇ ನನ್ನ ಹೀರೋ ಅಂತ ಹೇಳುವಂತ ಕೆಲಸಗಳನ್ನ ಮಾಡಿದ್ದಾರೆ. ಆತನಿಗೆ ನಿಜಕ್ಕೂ ಏನ್ ಆಗ್ತಿದೆ, ನನ್ನ ತಂದೆ ಪರವಾಗಿ ಯಾರು ನಿಲ್ತಾ ಇಲ್ವಲ್ಲ, ಸ್ನೇಹಿತರು ಅಂತ ಒಂದು ದೊಡ್ಡ ಬಳಗ ಇತ್ತು. ನಮ್ಮಪ್ಪ ಮನೆಯಲ್ಲಿದ್ರೆ 1000 ಜನ ಬಂದು ಮನೆ ಹತ್ರ ಕೂತ್ಕೋತಾ ಇದ್ರು. ಈ ಕಡೆ ಸುಮಲತಾ ಅಂಬರೀಶ್ ಅವರು ಹೋಗ್ತಾ ಇಲ್ಲ, ನನ್ನ ಅಜ್ಜಿ ಕೂಡ ಹೋಗಿ ಮಾತಾಡೋ ಕೆಲಸ ಮಾಡ್ತಾ ಇಲ್ಲ, ಅಮ್ಮ ಹೋಗ್ಲಿಕ್ಕೆ ಆಗಲ್ಲ. ಸೊ ದಿನಕರ್ ಸರ್ ಬರ್ಬೋದಾಗಿತ್ತು, ಅಂದ್ರೆ ಚಿಕ್ಕಪ್ಪ ಬರ್ಬೋದಾಗಿತ್ತು, ಚಿಕ್ಕಪ್ಪನು ಬಂದು ಮಾತಾಡ್ತಾ ಇಲ್ಲ. ಆಪ್ತ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ, ಈವನ್ ಪ್ರೊಡ್ಯೂಸರ್ಸ್ ಎಷ್ಟೊಂದು ಜನ ಇದ್ದಾರೆ. ಮುನಿರತ್ನ ಅವರು, ರಾಕ್ಲೈನ್ ವೆಂಕಟೇಶ್ ಅವರು ದರ್ಶನ್ ಅವರಿಗೆ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅವತ್ತು ಕಾಟೇರ ಸಿನಿಮಾ ಸಕ್ಸಸ್ ಆದಾಗ ದರ್ಶನ್ ಅವ್ರನ್ನ ತುಂಬಾ ಹೊಗಳಿದ್ರು. ಮುನಿರತ್ನ ಅವರು ಕೂಡ ಕುರುಕ್ಷೇತ್ರದಂತ ದೊಡ್ಡ ಸಿನಿಮಾಗಳನ್ನ ಕೊಟ್ಟಾಗ ದರ್ಶನ್ ಅವರ ಒಂದು ಏನ್ ಹೇಳ್ತಾರೆ, ಅವ್ರ ಮಾನವೀಯತೆಯನ್ನ, ಅವರ ಹೃದಯವಂತಿಕೆಯನ್ನ ಸಾಕಷ್ಟು ಕೊಂಡಾಡಿದ್ರು. ಅವ್ರಿಗೆ ಗೊತ್ತಿರುತ್ತೆ ಅಲ್ವಾ, ತುಂಬಾ ಹತ್ರದಿಂದ ನೋಡಿರ್ತಾರೆ. ದರ್ಶನ್ ಅವರು ಈ ಪ್ರಕರಣದಲ್ಲಿ ಅಪರಾಧಿನ ನಿರಪರಾಧಿನ ಅನ್ನುವಂಥದ್ದು ಅವ್ರಿಗೊಂದಿಷ್ಟು ಮಾಹಿತಿ ಅಂತೂ ಇದ್ದೇ ಇರುತ್ತೆ. ಅದೆಲ್ಲ ಸೆಕೆಂಡ್ರಿ, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಆದ್ರೆ ಅದಕ್ಕೂ ಮುಂಚೆ ಏನೋ ಕಷ್ಟ ಬಂದಿದೆ, ಸಂಕಷ್ಟದಲ್ಲಿದ್ದಾನೆ, ಒಬ್ಬರೇ ಆಗ್ಬಿಟ್ಟಿದ್ದಾರೆ, ಒಬ್ಬಂಟಿ ಆಗಿದ್ದಾರೆ, ಹೋಗಿ ನೋಡುವಂತ ಕೆಲಸವನ್ನ ಮಾಡೋಣ ಅಂತ ಮುನಿರತ್ನ ಅವರಾಗ್ಲಿ, ರಾಕ್ಲೈನ್ ವೆಂಕಟೇಶ್ ಅವರಾಗ್ಲಿ, ಅಮ್ಮ ಮದರ್ ಇಂಡಿಯಾ ಅಂತ ಬಾಯಿ ತುಂಬಾ ಕರಿತಾ ಇದ್ರು. ನಾನು ಬಾವಿಗೆ ಬೀಳ್ತೀನ್ರಿ, ನಾನು ಆಪರೇಷನ್ ಸೆಕೆಂಡ್ ಡೇ ಮಾಡಿಸ್ಕೊಳ್ಳೋಣ, ಇವತ್ತು ನನ್ನ ಅಮ್ಮನ ಪರವಾಗಿ ನಿಂತ್ಕೋಬೇಕು ಅಂತ ಬಂದಿದ್ದು. ಈವನ್ ಮಂಡ್ಯ ರಣಕಣದಲ್ಲಿ ಅವತ್ತು ಸ್ವಾಭಿಮಾನದ ಗೆಲುವಿನ ರಣ ಕಹಳೆ ಊಡ್ಲಿಕ್ಕೆ ಮೊಳಗ್ಲಿಕ್ಕೆ ಕಾರಣವಾಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಸೊ ರಾಕಿಂಗ್ ಸ್ಟಾರ್ ಯಶ್ ಅವರು ಇದ್ರು ಕೂಡ, ಇಬ್ರು ಜೋಡೆತ್ತುಗಳಾಗಿ ಪ್ರಚಾರ ಮಾಡಿದ್ದು, ಅಮ್ಮನನ್ನ ಗೆಲ್ಸಿದ್ದು, ಸ್ವಾಭಿಮಾನದ ಒಂದು ಗೆಲುವು ಸಿಕ್ಕಿದ್ದು, ಎಲ್ಲವೂ ಕೂಡ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಂದ. ಆದ್ರೆ ಇವತ್ತು ಸಂಕಷ್ಟಕ್ಕೆ ಮಿಡಿಯದ ಆ ತಾಯಿಯ ಹೃದಯದ ಬಗ್ಗೆ ಎಲ್ಲರೂ ಮಾತಾಡ್ತಿದ್ದಾರೆ. ಯಾಕೆ ಅವರು ಮೌನವಾಗಿದ್ದಾರೆ, ಯಾಕೆ ಅವರು ಸೈಲೆಂಟ್ ಆಗಿದ್ದಾರೆ, ಯಾಕೆ ಮಗನ ಪರವಾಗಿ ಮಾತನಾಡ್ತಾ ಇಲ್ಲ, ಯಾಕೆ ಸ್ಟೇಷನ್ಗೆ ಬಂದು ನೋಡ್ತಾ ಇಲ್ಲ, ಇದೆಲ್ಲವೂ ಕೂಡ ಉತ್ತರ ಸಿಗದ ಪ್ರಶ್ನೆಗಳು. ಸದ್ಯಕ್ಕೆ ನೋಡೋಣ ನ್ಯಾಯ ದೇವತೆಯ ಅಂಗಳದಲ್ಲಿರ್ತಕ್ಕಂಥ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ. ನಿಜವಾಗ್ಲೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಜಮಾನ, ಹೃದಯವಂತಿಕೆ ಮೆರೆದಂತ ಯಜಮಾನ, ಸಾಕಷ್ಟು ಜನರಿಗೆ ಅನ್ನದಾತ, ಸಾಕಷ್ಟು ಅನ್ನದಾತರು ಇವರಿಗೆ ಸಿನಿಮಾ ಮಾಡಿರ್ಬೋದು. ಬಟ್ ಇವರು ಕೂಡ ವರ್ಷಕ್ಕೆ ಇಂತಿಷ್ಟು ಕೋಟಿ ಅಂತ ಹೇಳ್ಬಿಟ್ಟು ಸಹಾಯಧನ ಮಾಡ್ತಾರೆ. ಸೊ ಈ ಪ್ರಕರಣದಲ್ಲಿ ದರ್ಶನ್ ಅಪರಾಧಿನ ನಿರಪರಾಧಿನ ಅಂತ ಕಾದು ನೋಡೋಣ. ಬಟ್ ಆಪ್ತರು ಅಂತ ಯಾರೆಲ್ಲ ಇದ್ದಾರಲ್ಲ, ಬರೀ ಸುಖ ಸಂತೋಷದಲ್ಲಿ ಮಾತ್ರ ಅಲ್ಲ, ಸಂಕಷ್ಟದಲ್ಲಿ ಇರ್ತಕ್ಕಂಥ ಟೈಮಲ್ಲೂ ಕೂಡ ಮಿಡಿಬೇಕಾಗತ್ತೆ ಅವ್ರ ಹೃದಯಗಳು, ಸಂತೈಸುವಂತ ಕೆಲಸ ಆಗುತ್ತೆ. ಸ್ಟೇಷನ್ಗೆ ಬಂದು ನೋಡೋದಕ್ಕೇನು ನಾವು ಬಂದು ನೋಡಿ, ಎಲ್ಲರೂ ಬಂದು ನೋಡೋದಕ್ಕೆ ಒಂದು ಅವಕಾಶ ಇರುತ್ತೆ, ಬಂದು ನೋಡ್ಬೋದು. ಏನಾಯ್ತು ಬಾಸ್, ಡಿ ಬಾಸ್, ಆ ಬಾಸ್, ಈ ಬಾಸ್ ಅಂತ ಹೇಳ್ಬಿಟ್ಟು ಜೈಕಾರ ಹಾಕಿದವರು, ಅಣ್ಣ ಅಂದವರು, ಪ್ರತಿ ಕಾರ್ಯಕ್ರಮಗಳಲ್ಲಿ ಅವ್ರನ್ನ ತಲೆ ಮೇಲೆ ಎತ್ಕೊಂಡು ಮೆರೆಸಿದವರು, ಇವತ್ ಯಾಕೆ ಅವ್ರ ಜೊತೆಯಾಗಿ ನಿಲ್ತಾ ಇಲ್ಲ ಗೊತ್ತಿಲ್ಲ. ನೋಡೋಣ ಈ ಪ್ರಕರಣ ಎಲ್ಲಿಗೆ ಹೋಗುತ್ತೆ ಅಂತ. ಆಪ್ತರು ಅನ್ಸ್ಕೊಂಡವ್ರು ಯಾರಾದ್ರೂ ಹೋಗಿ ನೋಡಿ. ವಿನೋದ್ ಪ್ರಭಾಕರ್ ಇರ್ಲಿ, ಸೃಜನ್ ಲೋಕೇಶ್ ಅವ್ರು ಇದ್ದಾರೆ, ಧರ್ಮಕೀರ್ತಿ ರಾಜು, ಯಶಸ್ಸು, ಅವ್ರ ಸಿನಿಮಾಗಳು ಬಂದಾಗ
ನೀವು ಬೇಕು ನಮ್ಮ ಸಿನಿಮಾಗೆ ಬಂದ್ರೆ ಸಪೋರ್ಟಿವ್ ಅಂದ್ರೆ ನಮ್ಮ ಸಿನಿಮಾ ಗೆಲ್ಲೋದಕ್ಕೆ ನೀವು ಬಂದು ಒಂದು ಆಡಿಯೋ ರಿಲೀಸ್ ಮಾಡ್ಕೊಟ್ರೆ, ಒಂದು ಟ್ರೈಲರ್ ಲಾಂಚ್ ಮಾಡ್ಕೊಟ್ರೆ ಸಾಕು, ನಮ್ಮ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳ್ಬಿಟ್ಟು ಅವ್ರ ಬೆಂಬಲವನ್ನ ಬೇಕು ಅಂತ ಬೇಡದವರು ಇವತ್ತು ಹೋಗಿ ಅವ್ರಿಗೂ ಬೆಂಬಲ ಸೂಚಿಸಬೇಕು. ಅಪರಾಧಿ ಅಂತ ಪ್ರೂವ್ ಆದ್ಮೇಲೆ ಅದು ಬೇರೆ ತರದಾಗತ್ತೆ. ಆರೋಪಿ ಸ್ಥಾನದಲ್ಲಿದ್ದಾಗ ನಿಮ್ಮ ಎಲ್ಲರ ಸಾಥ್ ಬಹಳ ಮುಖ್ಯ ಅಂತ ಹೇಳ್ತಾ, ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಪವನ್ ಕುಮಾರ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.